ಮತ್ತೆ ಈಗ 1ನೇ ತರಗತಿಗೆ ಸೇರಬೇಕು ಅನ್ನೋ ಮಕ್ಕಳಿಗೆ ವಯೋಮಿತಿಯ ಸಂಕಷ್ಟ ಎದುರಾಗಿದೆ. 1ನೇ ಕ್ಲಾಸ್ಗೆ ಸೇರಕ್ಕೆ 6 ವರ್ಷ ತುಂಬಿರಲೇಬೇಕು ಅನ್ನುವಂತಹ ಕಾನೂನೇನಿದೆ, ಶಿಕ್ಷಣ ಇಲಾಖೆ ಕಡೆಯಿಂದ ಆ ಗೊಂದಲವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಕೋರ್ಟ್ ಅಲ್ಲಿದೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ಇದು ಕಾರ್ಮೋಡ ಕವಿದಂತಾಗಿದೆ. ಒಂದನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ. ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಫೇರ್ ಅಂದ್ರೆ ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು ಜೂನ್ 10th. ಸೊ ಅತ್ತೇ ದಿನ ಅವನು ಚಿಕ್ಕವನು 6 yearsಗೆ ಅತ್ತೇ ದಿನ. ಅಂಡ್ ನನ್ ಮಗ ಜೂನ್ 10th. ಇನ್ನೂ ಮಕ್ಕಳಿದ್ದಾರೆ. ಜೂನ್ 1st ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದ್ ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತ 1 ವರ್ಷ ಮಕ್ಕಳಿಗೆ ವೇಸ್ಟ್ ಮಾಡ್ಬೇಕಂತ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ಮತ್ತೆ ಈಗ 1ನೇ ತರಗತಿಗೆ ಸೇರಬೇಕು ಅನ್ನೋ ಮಕ್ಕಳಿಗೆ ವಯೋಮಿತಿಯ ಸಂಕಷ್ಟ ಎದುರಾಗಿದೆ. 1ನೇ ಕ್ಲಾಸ್ಗೆ ಸೇರಕ್ಕೆ 6 ವರ್ಷ ತುಂಬಿರಲೇಬೇಕು ಅನ್ನುವಂತಹ ಕಾನೂನೇನಿದೆ, ಶಿಕ್ಷಣ ಇಲಾಖೆ ಕಡೆಯಿಂದ ಆ ಗೊಂದಲವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಕೋರ್ಟ್ ಅಲ್ಲಿದೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ಇದು ಕಾರ್ಮೋಡ ಕವಿದಂತಾಗಿದೆ. ಒಂದನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ. ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಫೇರ್ ಅಂದ್ರೆ ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು ಜೂನ್ 10th. ಸೊ ಅತ್ತೇ ದಿನ ಅವನು ಚಿಕ್ಕವನು 6 yearsಗೆ ಅತ್ತೇ ದಿನ. ಅಂಡ್ ನನ್ ಮಗ ಜೂನ್ 10th.
ಇನ್ನೂ ಮಕ್ಕಳಿದ್ದಾರೆ. ಜೂನ್ 1 ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದು ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತ. ಒಂದ್ ವರ್ಷ ಮಕ್ಳಿಗೆ ವೇಸ್ಟ್ ಮಾಡ್ಬೇಕಂತ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ಮತ್ತೆ ಈಗ 1ನೇ ತರಗತಿಗೆ ಸೇರಬೇಕು ಅನ್ನೋ ಮಕ್ಕಳಿಗೆ ವಯೋಮಿತಿಯ ಸಂಕಷ್ಟ ಎದುರಾಗಿದೆ. 1ನೇ ಕ್ಲಾಸ್ಗೆ ಸೇರಕ್ಕೆ 6 ವರ್ಷ ತುಂಬಿರಲೇಬೇಕು ಅನ್ನುವಂತಹ ಕಾನೂನೇನಿದೆ, ಶಿಕ್ಷಣ ಇಲಾಖೆ ಕಡೆಯಿಂದ ಆ ಗೊಂದಲವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಕೋರ್ಟ್ ಅಲ್ಲಿದೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ಇದು ಕಾರ್ಮೋಡ ಕವಿದಂತಾಗಿದೆ. ಒಂದನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ. ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಅಂತ ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಫೇರ್ ಅಂದ್ರೆ ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು ಜೂನ್ 10th. ಸೊ 10 ದಿನ ಅವನು ಚಿಕ್ಕವನು, 6 yearsಗೆ 10 ದಿನ. ಅಂಡ್ ನನ್ ಮಗ ಜೂನ್ 10th. ಇನ್ನೂ ಮಕ್ಕಳಿದ್ದಾರೆ. ಜೂನ್ 1 ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದು ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತ. ಒಂದ್ ವರ್ಷ ಮಕ್ಳಿಗೆ ವೇಸ್ಟ್ ಮಾಡ್ಬೇಕಂತ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ಮತ್ತೆ ಈಗ 1ನೇ ತರಗತಿಗೆ ಸೇರಬೇಕು ಅನ್ನೋ ಮಕ್ಕಳಿಗೆ ವಯೋಮಿತಿಯ ಸಂಕಷ್ಟ ಎದುರಾಗಿದೆ. 1ನೇ ಕ್ಲಾಸ್ಗೆ ಸೇರಕ್ಕೆ 6 ವರ್ಷ ತುಂಬಿರಲೇಬೇಕು ಅನ್ನುವಂತಹ ಕಾನೂನೇನಿದೆ, ಶಿಕ್ಷಣ ಇಲಾಖೆ ಕಡೆಯಿಂದ ಆ ಗೊಂದಲವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಕೋರ್ಟ್ ಅಲ್ಲಿದೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ಇದು ಕಾರ್ಮೋಡ ಕವಿದಂತಾಗಿದೆ. ಒಂದನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ. ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಅಂತ ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ.
ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಫೇರ್ ಅಂದ್ರೆ ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ, ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು June 10th. ಸೊ 10 ದಿನ ಅವನು ಚಿಕ್ಕವನು 6 yearsಗೆ 10 ದಿನ. ಅಂಡ್ ನನ್ ಮಗ June 10th. ಇನ್ನೂ ಮಕ್ಳಿದಾರೆ. June 1st ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದ್ ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತ? 1 ವರ್ಷ ಮಕ್ಳಿಗೆ ವೇಸ್ಟ್ ಮಾಡ್ಬೇಕಂತ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು.